ಗುಡಿ ಮೇಡಮ್ ಆ ಕಡೆ ಆ ಕಡೆ ವಿನಿ ಕ್ಲೋಸ್ ರಾಗಣ್ಣ ಅಣ್ಣ ಹತ್ರ ಬಂದು ಅಣ್ಣ ಒಂದು ಸ್ವಲ್ಪ ಈ ಕಡೆ 20 ವರ್ಷ ಅನ್ನೋದು ನಾವು ಜನಪ್ರಿಯತೆಗೂ ಕೂಡ ಹಾಗೆ ಇದೆ, ಆದರ್ಶಗಳು ಹಾಗೆ ಉಳಿಯುತ್ತೆ. ನಿಮಗೆ 20 ವರ್ಷ ಆಯಿತು ಅಂತ ನಂಬಕ್ಕೆ ಆಗ್ತಿದೆ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವ್ರು ಇಷ್ಟು ವರ್ಷ ಆದರೂ ಜನ ನೋಡಿದಾಗ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ನಮ್ದು ಇವತ್ತು ಇಲ್ಲಿ ಪೂಜೆ ಮಾಡ್ತೀವಿ, ಮನೇಲಿ ಹೋಗಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಪ್ಪಾಜಿ ಅಮ್ಮನ ಒಟ್ಟಿಗೆ ಮಾಡ್ಬಿಡ್ತೀವಿ. ಅಪ್ಪಾಜಿ ಅವ್ರದ್ದು ಯಾವ ಒಂದು ವಿಚಾರ ಆಗಲಿ ಮಾತಾಡಲಿ ನಿಮ್ಮನ್ನು ಯಾವತ್ತಿಗೂ ಕಾಡೋದು ಪ್ರತಿ ಸರಿ ಹೇಳ್ತಾ ಇರ್ತೀರಿ, ಒಂದೊಂದು ರೀತಿಯಲ್ಲಿ ಇದ್ದೇ ಇರ್ತದೆ. ಆವಾಗಲೇ ಅವ್ರು ಕೇಳೋದು ಒಂದೇ ಅಂದರೆ ಊಟ ಮಾಡಿದ್ರೆ ಚೆನ್ನಾಗಿದೆ, ಊರಿಗೆ ಹೋಗಿದ್ದಾರೆ, ಮಳೆ ಹಿಂಗೆ
ಊಟ ಮಾಡಿ ಅಂತ ಹೇಳ್ತಾರೆ ಅವಾಗ. ಸಂಪತ್ತಿಗೆ ಸವಾಲ್ ಸಿನಿಮಾ ಕೂಡ ಅಭಿಮಾನಿಗಳು ಲಾಸ್ಟ್ ವೀಕ್ ರಿಲೀಸ್ ಮಾಡಿ ಅದನ್ನು ಸಂಭ್ರಮಿಸಿದ್ರು. ಆ ಸಿನಿಮಾಗಳಿಗೆ ಸಾವೇ ಇಲ್ಲ, ಒಂಥರ ಲೈಬ್ರರಿ ಇದ್ದಂಗೆ ಯಾವಾಗ ತೆಗೆದು ನೋಡಿದ್ರೆ ಜನ ನೋಡ್ತಾ ಇರ್ತಾರೆ. ಅದು ಇವತ್ತಿನ ಅಂದರೆ ಪರಿಸ್ಥಿತಿ ಬದಲಾದಂಥ ಸನ್ನಿವೇಶ ನಾಟಕಗಳು ಅವರ ಜೀವನ ಶೈಲಿ ಇದೆಲ್ಲವನ್ನು ಗಮನಿಸ್ತಾರೆ. ನಿಮಗೆ ಏನು ಬದಲಾಗಿದೆ ಅಂತ ಅನಿಸ್ತದೆ? ಕಾಲಕ್ರಮೇಣ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತವೆ. ಆ ಹಿರಿಯರ ಆಶೀರ್ವಾದ ಇದೆ. ಅಪ್ಪಾಜಿಯವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಮ್ಮ ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಗಣಪತಿ 20 ವರ್ಷ ಏನು ಹೇಳ್ತೀರಿ? 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತಿದೆ. ಇದು ಹೀಗೆ ಇರುತ್ತೆ. 20, 30, 40 ಆದರೂ ಜನ ಹೀಗೆ ಬರ್ತಾ ಇರ್ತಾರೆ. ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಒಂಥರ ಸ್ಥಳ ಆಗ್ಬಿಟ್ಟಿದೆ, ಸುಖವಾಗಿ ಸ್ಥಳ ಆಗ್ತದೆ, ಜನ ಬರ್ತಾ ಇರ್ತಾರೆ. 20 ವರ್ಷ ಅಣ್ಣವ್ರು ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಇವತ್ತು ಡೈಜೆಸ್ಟ್ ಆಗಲ್ಲ. ಅವತ್ತು 20 ವರ್ಷಗಳಿಂದ ಅಪ್ಪಾಜಿ ಇಲ್ಲ ಅಂತ ಅನ್ಸಾಗ ಅದನ್ನ ಯಾವ ಥರ ಡೈಜೆಸ್ಟ್ ಅಭಿಮಾನಿಗಳ ಕೈಲಂತ ಅದನ್ನ ಹಾಗೆ ಇರಲಿಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ನಂಬಕ್ಕೆ ಆಗಲ್ಲ. ಈಗಲೂ ನಾವು ಇದ್ದಾರೆ ಅಂದ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ, ನಮ್ಮ ಗುಣದಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮೊಮ್ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ. ಸರಿ ಅಪ್ಪ. ಆ್ಯಕ್ಚುಲಿ ನಮ್ಮ ಪಪ್ಪು ತಿಂದ್ಬಿಟ್ಟು ಆ್ಯಕ್ಚುಲಿ ಅವ್ರು 25 ವರ್ಷ ಅದೇ ತಿಂದಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಹೊಟ್ಟೆ ನೋವು ಬರೋದೆಲ್ಲ ಯಾವತ್ತೂ ನಾವೇ ಹೋಟ್ನಲ್ಲೇ ಬೇಕು ಪಾರ್ಸಲ್ ಎಲ್ಲ ಪಿಕ್ಚರ್ ಅದು ಅವರೇ ತಗೊಂಡು ಎಲ್ಲ ಕಳಿಸಿದ್ವಿ ನಾವು. ಆ್ಯಕ್ಚುಲಿ ನಮ್ಮ ಹೋಟ್ಲ್ ಮೇಲೆ ಬರೋ ಕಾರಣ ಆ್ಯಕ್ಚುಲಿ ಮುತ್ತುರಾಜ್ ಅವರು, ಅಪ್ಪು ಅವರು ನಮಗೆ ಒಂದು ಪಿಕ್ಚರ್ ಮಾಡಿದ್ರೆ 30% ನಮ್ಮದೇ ಸ್ಲೀಪಿಂಗ್ ಪಾರ್ಟ್ನರು. 3 ಲಕ್ಷ ಬಂಡವಾಳ 6 ಲಕ್ಷ ಪ್ರಾಫಿಟ್ ಬಂತು. ಅದರಲ್ಲಿ ಒಂದು ಮನೆಯಲ್ಲಿ ಇವತ್ತು 5 ಕೋಟಿ ರೂಪಾಯಿ ಆಗುತ್ತೆ. ಅದೆಲ್ಲ ಅಣ್ಣವರೇ ಅಂತ ನಮ್ಮ ಹೋಟೆಲ್ ಮೇಲೆ ಬಂದು ಇವತ್ತಿನ ಕಾರಣ ಆಯ್ತು. ನಮ್ಮ ಅಣ್ಣವ್ರ ಬಂದರೆ ಯಾರೂ ಇಲ್ಲ. ಅವ್ರ ಥರ ಆ್ಯಕ್ಟಿಂಗ್ ಆಗಲಿ ಏನಾಗಲಿ ಯಾರ ಕೈನಲ್ಲಿ ಆಗೋದಿಲ್ಲ. ನಮ್ಮನ್ನು ಯಾವತ್ತೂ ನಂಬ್ತಾರೆ. ಆ್ಯಕ್ಚುಲಿ ನಾವು ಯಾಕೆ ಅವ್ರ ಬರ್ತಡೇಗೆ ನಮ್ಮ ಹೋಟ್ಲ್ ಆ್ಯನಿವರ್ಸರಿಗೆ ಎಲ್ಲ ಫ್ಯಾಮಿಲೀಸ್ ಬರ್ತಾರೆ, ಎಲ್ಲ ವಿಚಾರ ಮಾಡ್ತಾರೆ. ಅನ್ನೋದು ಆ ಥರ. ಹಾಂ, ಅವರು ಏಪ್ರಿಲ್ 12, 2006 ಹೌದು, ಅದಕ್ಕಿಂತ ಮುಂಚೆ 3 ದಿನ ಮುಂಚೆ ಹೌದು. ಭೇಟಿಯಾಗಿದ್ರಂತೆ. ನಾನು ಏಪ್ರಿಲ್ 9ನೇ ತಾರೀಕು ಭೇಟಿ ಆಗಿದೆ. ನಮ್ಮ ಹೋಟ್ಲು 10ನೇ ತಾರೀಕು ಆ್ಯನಿವರ್ಸರಿ 25 ವರ್ಷ ಆಯಿತು. ಏನು ಮೋಹನ್ 25 ವರ್ಷ ಅಲ್ಲೇ ಹಂಗೆ ಇದ್ರಲ್ಲ, ಏನು ಚೇಂಜ್ ಆಗಲಿಲ್ಲ. ಬಿಟ್ಟು ಆ್ಯಕ್ಚುಲಿ ಏಪ್ರಿಲ್ 10ನೇ ತಾರೀಕು ಎಲ್ಲಿ ಮೋಹನ್ ರಾವ್ ಕೊಟ್ಟಿರೋದು ಸ್ವೀಟು ಕೊಡಿ ಎಲ್ಲಿ ಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ಬಾದಾಮಿ ಆಲೂಗಡ್ಡೆ ಭಾಳ ಇಷ್ಟ. ಅದೇ ದಿನ ಕಳೆದಂತೆ ಎಲ್ಲ ಕಮರ್ಷಿಯಲ್ ಆಗ್ತಿದ್ದಾರೆ. 10 ರೂಪಾಯಿಗೂ ಜನ ಬೇರೆ ಥರದ ಇವತ್ತು ನಮ್ಮ ಹೋಟ್ಲ್ ಮೇಲೆ ಬಂದವ್ರಿಗೆ ಕೂಡ ಅಣ್ಣವರ ಒಂದು ಕಲಾಮಾತು ಎಲ್ಲ ಹೇಳಿದ ನಮ್ಮ ಅಣ್ಣವ್ರ ಬಗ್ಗೆ. ಇವತ್ತು ಅದು ನೋಡಿ ಎಲ್ಲ ಬರ್ತಾರೆ ನಮಗೆ. ಆ್ಯಕ್ಚುಲಿ ಪ್ರತಿ ಎಲ್ಲ ಮ್ಯಾಕ್ಸಿಮಮ್ ರೇಡಿಯಸ್ ಬರೋರು ಎಲ್ಲ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನೇ ಕೇಳ್ತಾರೆ ಎಲ್ಲ ಕಂಪ್ಲೀಟ್. ಇವತ್ತು ನಾನು ಬಂದಿರೋ ಮೇಲೆ ಅಣ್ಣವ್ರ ಕುಟುಂಬದಿಂದ ನಮ್ಮ ಮೇಲೆ ಬಂದಿರೋದು. ನಮ್ಮ ಹೋಟ್ಲು ಅವ್ರಿಂದ ನಾನು ಆ್ಯಕ್ಚುಲಿ ಅಣ್ಣವ್ರು ವಿಧಾನಸೌಧ ಬ್ಲಡ್ ಕೊಟ್ಬಿಟ್ಟು 1983 ನವಂಬರ್ 1 ಆಮೇಲೆ ಮೆಡ್ರಾಸ್ ಶೂಟಿಂಗ್ ಬಂದ ನಮ್ಮ ಶ್ರಾವಣ ಬಂತು ಪಿಕ್ಚರ್ ಅವತ್ತು ಅಣ್ಣವರು. ಯಾವಾಗಿಂದ ನಿಮ್ಮ ಹೋಟ್ಲಿಂದ ನಮ್ಮ ಊಟ ಹೋಗೋಕೆ ಸ್ಟಾರ್ಟ್ ಆಯಿತು? ಇವತ್ತವರೆಗೂ ನಿಂತಿಲ್ಲ ಇನ್ನು. ಏಪ್ರಿಲ್ 20ನೇ ತಾರೀಕು ಹೋಯ್ತು 1981. 81 ಏಪ್ರಿಲ್ 20ನೇ ತಾರೀಕು ಬಂದು ತಗೊಂಡು ಆಮೇಲೆ ಪ್ರೊಡ್ಯೂಸರ್ ಅವರು ನೋಡಿದ್ರೆ ನಮಗೆ ಇದೇ ಊಟ ಬಗ್ಗೆ ಯಾರು ಬೇಡ. ಈ ದಾಲ್ ನೋಡಿ ಪಪ್ಪು ಭಾಳ ಚೆನ್ನಾಗಿದೆ. ನಮ್ಮ ಹೊಟ್ಟೆ ನೋವು ಬರೋದೆಲ್ಲ, ಗ್ಯಾಸ್ ಇಲ್ಲ, ಏನಿಲ್ಲ. ಆವತ್ತಿನಿಂದ 2025 ತನಕ ಅವರು ದಾಲ್ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಅವ್ರ ಕುಟುಂಬದಲ್ಲಿ ಎಲ್ಲ ದಾಲ್ ಎಲ್ಲರೂ ಕೂಡ ಸಾಕಷ್ಟು ಜನ ಊಟ ಕಳಿಸಿದ್ರೆ 1 ರೂಪಾಯಿ ಕೂಡ ಇಸ್ಕೊಂಡಿಲ್ಲ ನೀವು ಅಲ್ಲಿಗೆ. ಅದೆಲ್ಲ ನಾವು ಹೇಳ್ಬಾರ್ದು ನೋಡಿ. ಅವ್ರ ಮುಂದೆ ನಾನು ಯಾರು, ಅಣ್ಣವ್ರ ಮುಂದೆ ನಾವು ಯಾರು? ಅವರು ಇವತ್ತೇ ಇಲ್ಲ. ಅಣ್ಣವರು ಆ್ಯಕ್ಚುಲಿ ಅವ್ರ ಥರ ಆ್ಯಕ್ಟ್ ಮಾಡೋರು ಯಾರು ಇಲ್ಲ ಇಂಡಿಯಾದಲ್ಲಿಲ್ಲ, ಪ್ರಪಂಚದಲ್ಲಿಲ್ಲ. ಕೆಂಟಿ ಕಾದ್ನಲ್ಲಿ ಅವಾರ್ಡ್ ಅವರು ಒಬ್ಬರಿಗೆ ಬಂದಿರೋದು. ಆ್ಯಕ್ಚುಲಿ ಯಾರಿಗೂ ಬರಲೇ ಇಲ್ಲ. ನಮ್ಮ ನೋಡಿದ್ರೆ ಯಾವತ್ತೂ ಖುಷಿ ಅವ್ರಿಗೆ. ಆ್ಯಕ್ಚುಲಿ ಬನ್ನಿ ನಾನು ಮನೆ ಹೋಗಿದ್ರೆ ಅಲ್ಲಿ ಎಲ್ಲ ಕೂತ್ಕೊಂಡು ಬರ್ತೀನಿ. ಅವ್ರು ಬೆಳಕೆಲ್ಲ ಅಲ್ಲೇ ಬಂದು ಕೂತ್ಕೊಂಡು ಬರ್ತಾರೆ. ಅವ್ರು ನಾವು ಮನೇಲಿ ಮಾತಾಡೋದು ವೀರಪ್ಪನ ಹತ್ರ ಬಂದವಲ್ಲ, ನಾವು ಬರೀ ಜಮೀನಿನ ಬಗ್ಗೆ ಮಾತಾಡೋದು, ಬೇರೆ ಸಿನಿಮಾ ಬಗ್ಗೆ ರಾಜಕೀಯ ಬಗ್ಗೆ ಮಾತಾಡೋದು ಎಲ್ಲ. ಅವ್ರದ್ದು ಪಂಚಪ್ರಾಣ. ಅವ್ರು ನಾನಂದ್ರೆ ಪಂಚಪ್ರಾಣ ಅವ್ರಿಗೆ. ಥ್ಯಾಂಕ್ ಯು. ನಮ್ಮ ಹೆಸರು ಗುಡಿ